ಯಪ್ಪ, ಏನು ಲಕ್ಸುರಿ ಜೀವನ ನಂದು. ಕೂತಿದ್ದತ್ರ ಜಾಗಕ್ಕೆ ಹಾಂ ಎಲ್ಲರೂ ಬಂದು ಸೇವೆ ಮಾಡಿಬಿಟ್ಟು ಹೋಗ್ತಾರೆ. ಅವಳಿಗಂತೂ ಬುದ್ಧಿನೇ ಇಲ್ಲ. ಹ್ಞೂ ನೋಡು, ನಾನು ಹೆಂಗಿದ್ದೀನಿ, ಅವನು ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಎದ್ರುಕೊಂಡು ಸಾಯ್ತಾವಳೆ. ಅವನು ಬಂದಿದ್ದು ಕೈ ಕಾಲು ಮುರಿದಾಕಿ ಕಳಿಸಿದ್ದೀನಿ. ಇನ್ನೊಂದು ಸಲ ಬರಲಿ ನನ್ನ ತಂಟೆಗೆ ಬರ್ತಾನ, ಬರೋದೇ ಇಲ್ಲ. ಇಷ್ಟೊಂದೆಲ್ಲ ಆಸ್ತಿ ಇಟ್ಕೊಂಡು ಹೋಗಿ 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 ಆ ಹಳ್ಳಿ ಮನೆಗೆ ಬಿದ್ದವಳೆ. ಅವಳಷ್ಟು ದಡ್ಸಿ ಕಮಣಿ ಬೇರೆ ಯಾರೂ ಇಲ್ಲ. ಆದರೆ ಇಲ್ಲಿ ನಾನು ಡಾಕ್ಟರು ಅಂತ ಹೇಳಿದ್ದೀನಿ, ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಇಲ್ಲ ಅಂತಂದರೆ ಕಷ್ಟ ಆಗ್ತೈತೆ. ಮಗಳೇ, ಊಟ ಆಯ್ತಾ? ಹಾಂ, ಆಯ್ತಮ್ಮ. ನೀನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ರಾಹುಲು ತುಂಬ ಟೈಮ್ ಕಾಲ್ ಮಾಡಿದ್ದೆ ನನಗೆ. ಆಂಟಿ ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಲ್ವಾ ಅಂತ ಹೇಳಿ. ಆ್ಯಕ್ಚುಲಿ ನಾನು ಹೇಳಿದೆ, ಅವನಿಗೂ ಎಲ್ಲ ಗೊತ್ತಿರುತ್ತಲ್ವ, ಈ ಥರ ಹೇಳಿದೆ ಮೊಬೈಲ್ ಮಿಸ್ ಆಗಿದೆಯಂತೆ ಹಾಗೆ ಹೀಗೆ ಅಂತ. ಅದಕ್ಕೆ ಹೌದಾ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಹಾಂ, ಮನೆಗೆ ಬರ್ತಾನಂತೆ, ನೀನು ಅವನ ಹತ್ರ ಮಾತಾಡು. ರಾಹುಲ್? ಯಾವ ರಾಹುಲು? ಏನು ಅರ್ಥನೇ ಆಗ್ತಿಲ್ವಲ್ಲ. ಹ್ಞೂ ಅನ್ಬೇಕಷ್ಟೇನೆ. ಹಾಂ ಹಾಂ, ಮಾತಾಡ್ತೀನಮ್ಮ. ಏನೇ ಹೇಳೆ ಉಷಾ, ನೀನು ಆ ಹಳ್ಳಿಗೆ ಹೋಗಿ ಬಂದಮೇಲೆ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ. ಫುಲ್ ಹಳ್ಳಿ ಹುಡುಗಿ ಥರ ಆಗ್ಬಿಟ್ಟಿದ್ಯಾ. ನೀನು ಮೆಡಿಸಿನ್ ಕಂಪ್ಲೀಟ್ ಮಾಡಿದ್ಯಾ. ಏನಾದರೂ ನೀನು ಸ್ವಲ್ಪ ಆದರೂ ಅದ್ರ ಬಗ್ಗೆ ಟ್ರೈನಿಂಗ್ ತಗೋಬೇಕು ಅಂತ ಯೋಚನೆನೂ ಮಾಡ್ತಾ ಇಲ್ವಲ್ಲ ನೀನು. ಹಾಂ, ಸ್ವಲ್ಪ ಆದರೂ ಯೋಚನೆ ಮಾಡು. ಹಾಂ ಈ ಟೆನ್ಷನಾಗೆ ಸ್ವಲ್ಪ ಹಂಗೂ ಹಿಂಗೂ ಆಗ್ಬಿಟ್ಟಿದ್ದೆ ಅಷ್ಟೇ. ಹಳ್ಳಿಗೆ ಹೋದ್ಮೇಲೆ ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗೆ. ಇಲ್ಲಿಗೆ ಬಂದಿದ್ದೀನಲ್ಲ, ಇನ್ಮೇಲೆ ಸರಿ ಆಗ್ತೀನಿ. ಸರಿ, ರಾಹುಲ್ ಬರ್ತಾನೆ, ಅವನು ಮೆಡಿಕಲ್ ತಾನೆ. ಇಬ್ರು ಸ್ವಲ್ಪ ಕೂತ್ಕೊಂಡು ಏನಾದರೂ ಮಾತಾಡಿ ಡಿಸ್ಕಷನ್ ಮಾಡು. ಇಲ್ಲ ಔಟ್ಸೈಡ್ ಎಲ್ಲರೂ ಹೋಗ್ಬಿಟ್ಟು ಬನ್ನಿ, ಅವಾಗಾದ್ರೂ ಮೈಂಡ್ ಫ್ರೀ ಆಗ್ತೈತೆ. ನಿಮ್ಮ ದೊಡ್ಡಪ್ಪಂಗೆ ಅದು ಏನು ಮಾಡಿದ್ಯೋ ನೀನು ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಗೆ ಬರೋಕ್ಕೂ ಎದ್ರುಕೊಂಡು ಸಾಯ್ತಾವನೆ ಇವಾಗ. ಹೌದಾ? ಇನ್ನೊಂದ್ಸಲ ನನ್ನ ಹತ್ರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಮ್ಮ. ನೋಡ್ತಾ ಇರು ಯಾವ ರೇಂಜ್ಗೆ ಟಾರ್ಚರ್ ಕೊಡ್ತೀನಿ ಅವನಿಗೆ ಅಂತ. ನೀನು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡು. ಅವ್ರು ಹುಷಾರಾದರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಹಾಂ, ಅವರು ಚೇತರಿಸ್ಕೊಳ್ತಾವ್ರೆ. ನಿನ್ನ ಧೈರ್ಯ ನೋಡ್ಬಿಟ್ಟು ಅವರಿಗಂತೂ ಫುಲ್ಲು ಖುಷಿಯಾಗೋಗ್ಬಿಟ್ಟೈತೆ. ಹಾಂ ಹಾಂ, ಆಗ್ಬೇಕಲ್ವಾ? ನೋಡು ಮಗಳೇ, ಈಗಾದರೂ ನೀನು ರಾಹುಲ್ ಮದುವೆ ಮಾಡ್ಕೊಳ್ಳೋಕ್ಕೆ ಇಬ್ರು ಮಾತಾಡಿ. ಸುಮ್ಮನೆ ಓಡಾಡ್ತಾನೆ ಇದ್ದೀರಾ. ಮದುವೆ ಅಂದರೆ ಮೆಡಿಸಿನ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಇದ್ರಿ. ಈಗ ಮೆಡಿಸಿನ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ? ಈಗಾದರೂ ರಾಹುಲ್ ಹತ್ರ ಮದುವೆ ವಿಚಾರನ ಮಾತಾಡು. ಓಹೋ, ರಾಹುಲ್ ಅಂದರೆ ಗೊತ್ತಾಯ್ತು. ಲವ್ವರು, ಉಷುನ್ ಲವ್ವರು. ಹೆಂಗವನ ಬೊಡ್ಡ ಇದ್ದ ನೋಡಬೇಕು. ಸರಿ, ಮಾತಾಡ್ತೀನಿ ಅಮ್ಮ. ನೋಡು, ಅವನು ನಮಗಿಂತ ರಿಚ್ ಅವನೇ. ಅವ್ರ ಮನೇಲಿ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದರೆ ಹೆಂಗೋ ಮಾಡಿ ಇಷ್ಟಪಡ್ತಾ ಇದ್ದೀರಲ್ವಾ, ದುಡ್ಡು ಕಾಸು ಅವಶ್ಯಕತೆ ನಮಗೇನಿಲ್ಲ. ದೇವರು ನಮಗೂ ತುಂಬ ಕೊಟ್ಟವನೇ. ಅವ್ರ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ಸರಿನಾ? ಏನೋ ನೀವಿಬ್ರು ಇಷ್ಟಪಟ್ಟಿದ್ದೀರಲ್ವಾ ಅಂತ ಹೇಳ್ಬಿಟ್ಟು ನಾನು ಓಕೆ ಅಂದೆ ಅಷ್ಟೇ. ಇಲ್ಲಾಂದರೆ ಇನ್ನೊಂದು ಬಡವ್ರ ಹುಡುಗನ ನೀನು ಇಷ್ಟಪಟ್ಟಿದ್ದೀನಿ ಅಂದ್ರೂ ನಾನು ಮದುವೆ ಮಾಡಿಕೊಡ್ತಾ ಇದ್ದೆ ಮಗಳೇ. ಹಾಂ, ಸಾವುಕಾರು ಅಂತ ಹೇಳ್ಬಿಟ್ಟು ನನಗೇನು ಆಸೆ ಪಟ್ಬಿಟ್ಟು ನೀನೇನು ಮದುವೆ ಮಾಡ್ಕೊಂತ ಹೇಳ್ತಾ ಇಲ್ಲ. ಹಾಂ, ನಮಗಿನ್ನ ಸಾವುಕಾರ. ಸರಿ ಅಮ್ಮ, ಆಯಿತು, ನಾನು ಮಾತಾಡ್ತೀನಿ. ಸರಿ ಮಗಳೇ, ಆಯಿತು. ಏನು ಇವರೇ ಇಷ್ಟೊಂದು ಸಾವುಕಾರು? ಇವ್ರಿಗಿನ್ನ ಸಾವುಕಾರನ ರಾಹುಲ? ಅವನು ಖರಾಬಾಗೆ ಕಿತ್ತೋದಂಗಿದ್ರು ಪರವಾಗಿಲ್ಲ, ದುಡ್ಗೋಸ್ಕರನೇ ಈ ಉಷಾ ಹಿಂದೆ ಬಿದ್ದಿರ್ತಾಳೆ. ನನಗೆ ಚೆನ್ನಾಗಿ ಗೊತ್ತು ಬಿಡು. ಎಲ್ಲೋ ಕರ್ರೋಗೆ ಕರಿಮಣಿ ಇದ್ದಂಗೆ ಇತ್ತಾನೆ. ದುಡ್ಡು ಐತಲ್ವಾ, ಇವಳು ಹಿಂದೆ ಬಿದ್ದಿರ್ತಾಳೆ. ಏನನ್ನ ಮಾಡ್ಕೊಳ್ಳಿ ಬಿಡು. ಹಾಯ್ ರಾಹುಲ್, ನನ್ನ ಮಗಳು ಹಳ್ಳಿಗೆ ಹೋದ್ಮೇಲೆ ಅದೇನೋ ಗೊತ್ತಿಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟವಳೆ. ಆಂಟಿ, ನನಗೂ ಹಾಗೆ ಅನ್ನಿಸ್ತಿದೆ. ಒಂದೇನು ನನ್ನ ನೋಡ್ದಂಗೆ ಮಾತಾಡ್ದಂಗೆ ಇರ್ತಾನೆ ಇರಲಿಲ್ಲ. ಬಟ್ ಈಗ ಈ ಥರ ಆಗಿರೋದು ನೋಡಿ ನಂಗೆ ನಿಜ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೆ ಫೈನಲ್ ಆಗಿ ಮಾತಾಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀನಿ. ಅದೇ ಅವ್ರ ಅಪ್ಪನ ಟೆನ್ಷನು, ಅವ್ರ ದೊಡ್ಡಪ್ಪನ ಟೆನ್ಷನು, ಅದು ಇದು, ಆ ಟೆನ್ಷನ್ಗೋಸ್ಕರ ಹಿಂಗೆಲ್ಲ ಮಾಡ್ತಾವಳೆ ಅಂತ ಅನ್ನಿಸ್ತಾ ಇದೆ. ನೀನೇನು ಬೇಜಾರು ಮಾಡ್ಕೋಬೇಡ ರಾಹುಲ್, ಎಲ್ಲ ಒಳ್ಳೇದಾಗುತ್ತೆ, ಸರಿನಾ? ನೀವು ಕೂತ್ಕೊಂಡು ಮಾತಾಡಿ, ನಾನು ಅವಳನ್ನ ಕರಿತೀನಿ, ಅವಳಿಗೆ ಹೇಳ್ತೀನಿ ನಾನು ನೀನು ಬಂದಿದ್ಯಾ ಅಂತ. ಅವಳು ತುಂಬಾ ಖುಷಿ ಪಡ್ತಾಳೆ. ಏನು ಆಂಟಿ, ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ, ಏನು ಈ ಥರ ಎಲ್ಲನೂ ಅಂತ ಹೇಳಿ. ಅವಳು ಏನು ಚೇಂಜ್ ಆದ್ಲು? ಐ ಡೋಂಟ್ ನೋ ವಾಟ್ ಹ್ಯಾಪನ್. ಇಟ್ಸ್ ಓಕೆ, ನಾನು ಅವಳ ಹತ್ರ ಮಾತಾಡ್ತೀನಿ ಆಂಟಿ, ಅವಳನ್ನ ಕರೀರಿ. ಉಷಾ, ಉಷಾ, ರಾಹುಲ್ ಬಂದಿದ್ದಾನೆ ನೋಡ್ಬಾ. ಹಾಂ, ಬಂದ್ರಾ? ಬಂದೆ. ಒಳ್ಳೆ ವಿಚಿತ್ರ, ಎಷ್ಟು ಕರೆಕ್ಟಾಗಿದ್ಲು, ಈಗ ಯಾಕೆ ಲೂಸ್ ಥರ ಆಗೋಳಲ್ಲ? ಹಳ್ಳಿಗೆ ಹೋಗ್ಲೇಬಾರ್ದಾಗಿತ್ತಳು. ನಾನು ಅವತ್ತು ಇವಳ ಜೊತೆನೇ ಹೋಗಿದ್ರೆ ಸರಿಯಾಗಿರೋದು. ಬಿಡು, ಏನೋ ಕೆಲಸ ಅಂತ ನಾನು ಹೋಗೋಕ್ಕಾಗಲಿಲ್ಲ. ವಾಟ್ ದ ಹೆಲ್ ಉಷಾ? ಹಾಂ, ಎಷ್ಟು ಸಲ ಕಾಲ್ ಮಾಡಲಿ ನಿನಗೆ, ಎಷ್ಟು ಸಲ ವೆಯ್ಟ್ ಮಾಡಲಿ, ಮೆಸೇಜು, ಮೇಲ್ ಅಂತೂ ನೋಡು ಎಷ್ಟು ಮೇಲ್ ಮಾಡಿದ್ದೀನಿ ನಿನಗೆ ಅಂತ. ಅಟ್ಲೀಸ್ಟ್ ಒಂದು ರಿಪ್ಲೈ ಆದರೂ ಮಾಡೋದು ಬೇಡವಾ? ಎಲ್ಲಿಗೆ ಹೋಗಿದ್ಯಾ, ಯಾವ ಹಳ್ಳಿಯಲ್ಲಿದೆಯಾ? ಜಸ್ಟ್ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತಾ ಇದ್ದೆ ತಾನೇ. ಬರ್ದೆ ನೀನು ಯಾಕೆ ಈ ಥರ ನಾನು ಅವಾಯ್ಡ್ ಮಾಡ್ತಾ ಇದೆಯಾ? ನಿನ್ನ ಜೊತೆ ಮಾತಾಡಿದೆ ನಾನು ಒಂದು ದಿನನೂ ಇರೋಕ್ಕಾಗ್ತಾ ಇಲ್ಲ. ಆ ಹಳ್ಳಿಗೆ ಹೋಗಿ ಇಷ್ಟೊಂದೆಲ್ಲ ಚೇಂಜ್ ಆಗೋ ಅವಶ್ಯಕತೆ ಏನಿತ್ತು? ಏನು ಈ ಥರ ಚೇಂಜ್ ಆಗಿದೆಯಲ್ಲ? ಆರ್ ಯು ಮ್ಯಾಡ್? ಮೆಡಿಕಲ್ ಟ್ರೈನಿಂಗ್ ಹೋಗ್ಬೇಕು ನಾವಿಬ್ರು. ನೀನೇನಾದರೂ ಸ್ವಲ್ಪ ಥಿಂಕ್ ಮಾಡಿಲ್ವಾ? ಹಬ್ಬಾ, ಇದೇನಿದು? ಹೀರೋ ಥರ ಅವನಲ್ಲ ಇವನು, ಉಷುನ್ ಲವ್ವರ. ಓ ಮೈ ಗಾಡ್, ಯಪ್ಪ ಶಿವನೇ, ನಾನು ಸಾವುಕಾರನ ಮಗನೇನಿಯ ದೊಡ್ಡನು ಅಂತ ಯೋಚನೆ ಮಾಡ್ತಾ ಇದ್ದೆ. ಇವನು ನೋಡಿದ್ರೆ ಎಂಥ ದೊಡ್ಡ ವ್ಯಕ್ತಿ ಅಲ್ಲ. ಇವನು ನೋಡಿ ಕಳೆದೋಗ್ದಿರೋ ಹುಡುಗಿಯರೇ ಇಲ್ಲ ಅಂಥದ್ರಾಗೆ ಇವನು ಉಷುನ್ ಲವ್ವರ. ಯಪ್ಪ ಶಿವನೇ, ಈಗ ನಾನೇ ಉಷಾ ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾತಾಡ್ತಾವನೆ. ಹಾಂ, ಇವನಿಗೆ ನಾನೇ ಏನಾದರೂ ನೈಸಾಗಿ ಮಾತಾಡ್ಕೊಂಡು ನಾನೇ ಇವನ ಜೊತೆ ಕ್ಲೋಸ್ ಆಗಿಬಿಡ್ಬೇಕು. ನಾನು ಉಷುನ್ ಥರನೇ ಆ್ಯಕ್ಟಿಂಗ್ ಮಾಡಬೇಕು. ಹಾಂ,
ಇಂಥ ಹುಡುಗನ ಬಿಟ್ಕೊಡಕ್ಕಾಗ್ತೈತಾ? ನನಗಂತೂ ನೋಡಿದ ತಕ್ಷಣನೇ ಕಳೆದು ಹೋಗ್ಬಿಟ್ಟೆ. ಆದರೆ ಮೆಡಿಕಲ್ಲು ಅದು ಇದು ಅಂತ ಹೇಳ್ತಾವನೆ. ನಾನು ನೋಡಿದ್ರೆ ಎಂಥದೂ ಓದಿಲ್ಲ. ಇವ್ನಿಗೆ ಏನಾರ ಒಂದು ಸುಳ್ಳು ಹೇಳ್ಬೇಕಲ್ವಾ? ಹಾಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿರು. ಹೇ, ಏನು ಯೋಚನೆ ಮಾಡ್ತಾ ಇದೀಯ ನೀನು? ಹಾಂ, ನೋಡು, ನಿನಗೇನು ನನ್ನಂದ್ರೆ ಇಷ್ಟ ಇಲ್ವಾ? ಹಾಂ, ಯಾಕೆ ಈ ಥರ ಎಲ್ಲ ಬಿಹೇವ್ ಮಾಡ್ತಾ ಇದೀಯಾ? ಈ ಇಷ್ಟ ಇಲ್ವಾ ನೀನಂದ್ರೆ? ನಂಗೆ ತುಂಬ ಇಷ್ಟ. ನೀನು ಅದು ನಿಂದು ನಂಗೆ ತುಂಬ ಇಷ್ಟ ಆಗಿದೆಯಾ? ಅಲ್ಲ, ನೀನು ಯಾಕೆ ಈ ಥರ ಕೇಳ್ತಾ ಇದೆಯಾ? ಹೇ, ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಲ್ಲ? ನಾನು ನಿನಗೆ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ, ಇದೇನು ಈ ಥರ ಮಾತಾಡ್ತಾ ಇದೆಯಲ್ಲ? ಬಾ ಕೂತ್ಕೋ ಬಾ, ನಾನು ನಿನ್ನ ಹತ್ರ ತುಂಬಾ ಮಾತಾಡಬೇಕು. ಯಾಕೆ ಈ ಥರ ಚೇಂಜ್ ಆಗಿದೆಯಾ? ಏನಾಯಿತು? ವಾಟ್ ಹ್ಯಾಪನ್? ಏನಾದರೂ ಪ್ರಾಬ್ಲಮ್ ಇರೋ ನನಗೆ ಹೇಳು. ಈ ಪ್ರಾಪರ್ಟಿ ಹೋದ್ರೆ ಹೋಗ್ಲಿ ಬಿಡು, ನಿಮ್ಮ ದೊಡ್ಡಪ್ಪಂಗೆ ಬರ್ಕೊಡು. ನಮ್ಮದೇ ತುಂಬಾ ಪ್ರಾಪರ್ಟಿ ಇದೆಯಲ್ವಾ, ಅದರಲ್ಲೇ ನಾವಿಬ್ರು ಲೈಫ್ ಲೀಡ್ ಮಾಡ್ಬೋದಲ್ವಾ? ಅದಕ್ಕೋಸ್ಕರ ನೀನು ಇಷ್ಟೊಂದೆಲ್ಲ ಟೆನ್ಷನ್ ತಗೊಳ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಈ ಥರ ಎಲ್ಲ ಟೆನ್ಷನ್ ತಗೊಳ್ತೀಯ ಅಂತಂದರೆ ನಾನು ಅಮೆರಿಕಾದಲ್ಲೇ ಇದ್ಬಿಡೋಣ, ಇಲ್ಲಿಗೆ ಬರೋದೇ ಬೇಡ ಅಂತ ಹೇಳ್ತಾ ಇದ್ದೆ. ಅಯ್ಯೋ, ಆ ಥರ ಏನಿಲ್ಲ. ಅದು ಹೇಳ್ಬೇಕು ಅಂದರೆ, ನಾನು ಹೋಗ್ಬೇಕಾದ್ರೆ ಹಳ್ಳಿಗೆ ಒಂದು ಸ್ವಲ್ಪ ತಲೆಗೆ ಏಟು ಬಿತ್ತು. ಏಟು ಬಿದ್ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಏನು ಅರ್ಥನೇ ಆಗ್ತಿಲ್ಲ. ಮೊಬೈಲೆಲ್ಲ ಕಳ್ಕೊಂಡ್ಬಿಟ್ಟೆ ಅಲ್ಲೇನೇ. ಏನು ತಲೆಗೆ ಏಟು ಬಿತ್ತಾ? ಮತ್ತೆ ನನಗೆ ಹೇಳ್ಬೇಕಿತ್ತು ತಾನೇ? ಅದು ಹೇಳೋಣ ಅಂತ ಅನ್ಕೊಂಡೆ, ಆದರೆ ನನಗೆ ಒಂದು 15 ದಿನ ನನಗೆ ಪ್ರಜ್ಞೆನೇ ಇರಲಿಲ್ಲ. ತಲೆಲ್ಲ ಕೆಟ್ಟೋಗ್ಬಿಟ್ಟು ಯಾವುದೋ ಒಂದು ಹಳ್ಳಿ ಮನೇಲಿ ಇದ್ದೆ. ಮತ್ತೆ ನನಗೆ ಏನಾಯಿತು ಏನು ಎತ್ತ ಅಂತ ಅರ್ಥನೇ ಆಗಲಿಲ್ಲ. ಕೊನೆಗೆ ಸ್ವಲ್ಪ ದಿನ ಆದಮೇಲೆ ಎಲ್ಲ ನೆನಪಾಯಿತು. ಅಲ್ಲಿ ತನಕ ನನಗೇನು ನೆನಪೇ ಆಗ್ತಿಲ್ಲ. ಈಗ ಮೆಡಿಕಲ್ ಓದಿದ್ದೀನಿ ಅಂತ ಹೇಳ್ತಾ ಇದೆಯಾ, ಬಟ್ ನಂಗೆ ಅಲ್ಲಿ ಬಂದಿರೋದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಏನು ಓದಿದ್ದೀನಿ ಅಂತ ನೆನಪು ಆಗ್ತಾ ಇಲ್ಲ ನನಗೆ ರಾಹುಲ್. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಮ್ಮನ ಹತ್ರ ಹೇಳಿದ್ರೆ ಸುಮ್ಮನೆ ಶಾಕ್ ಆಗ್ತಾರೆ ಅಂತ ಈಗ ಪ್ರೆಸೆಂಟ್ ನಾನು ಹೆಂಗಿದ್ದೀನೋ ಹಾಗೆ ಇದ್ದೀನಿ. ವಾಟ್? ತಲೆಗೆಟ್ಟು ಬಿದ್ದು ಇಷ್ಟೆಲ್ಲ ಆಗಿದ್ರು ಹಾಸ್ಪಿಟಲ್ಗೆ ಹೋಗ್ದಂಗೆ ಇದು ಏನು ಮಾಡ್ತಾ ಇದೆಯಾ ನೀನು? ಆಂಟಿಗೆ ಹೇಳೋದು ಬೇಡ, ಅಟ್ಲೀಸ್ಟ್ ನನಗೊಂದು ಫೋನ್ ಮಾಡಿ ಹೇಳ್ಬೇಕಿತ್ತು ತಾನೇ ನೀನು? ಸ್ಟುಪಿಡ್. ಬಾ ಹಾಸ್ಪಿಟಲ್ಗೆ ಹೋಗೋಣ ಬಾ. ಬೇಡ 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 ಬೇಡ, ಹಾಸ್ಪಿಟಲೆಲ್ಲ ಏನು ಬೇಡ. ನಾನು ಚೆನ್ನಾಗೇ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ಎಲ್ಲ ನೆನಪಾಗ್ತೈತೆ. ನೀನೇನು ಬೇಜಾರು ಮಾಡ್ಕೋಬೇಡ. ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ನಾನು, ನನಗೇನೇನೋ ಒಂಥರ ತಲೆಗೆಟ್ಟು ಬಿದ್ದೇನೋ ಆಗೋಗ್ಬಿಡ್ತು. ಆವಾಗಲೇ ಮೊಬೈಲೆಲ್ಲ ಕಳ್ಕೊಂಡ್ಬಿಟ್ಟೆ ನಾನು. ಹಳ್ಳಿಯಲ್ಲಿ ಯಾವ ಥರ ಇದನ್ನೋ ಅದೇ ಥರನೇ ಇರಬೇಕಾಗಿರೋ ಪರಿಸ್ಥಿತಿ ಬಂತಲ್ವ, ಅದಕ್ಕೆ ಹಾಗೇನೇ ಅಭ್ಯಾಸ ಆಗೋಗ್ಬಿಡ್ತು ನನಗೆ. ಹಾಗೆ ನಮ್ಮ ದೊಡ್ಡಪ್ಪನ ಸ್ವಲ್ಪ ಭಯ ಬೇರೆ ಇತ್ತಲ್ವ, ಅದಕ್ಕೂ ತಲೆ ಕೆಟ್ಟಂಗಾಗೋಯ್ತು. ಅಯ್ಯೋ, ಅವನ ಕತೆ ಅವತ್ತೇ ಮುಗಿಸ್ತೀನಿ ಅಂದೆ, ನೀನೇ ಕೇಳಲಿಲ್ಲ. ಸ್ಟುಪಿಡ್ ಥರ ಅಯ್ಯೋ ಬೇಡ 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 ಅಂತಂದೆ. ಈಗ ನೋಡ್ದ ನಿನಗೇನೆ ಎಷ್ಟು ಹಿಂಸೆ ಕೊಡ್ತಾವನವನು. ಈಗ ಅದೆಲ್ಲ ಬಿಡು. ಸರಿ, ಅಮ್ಮ ಹೇಳಿದ್ರು ಮಾತಾಡು, ರಾಹುಲ್ ಹುಡ್ಕೊಂಡು ಬಂದವನೆ ಅಂತ. ನನ್ನ ಫೋನು ತೊಗೊಳ್ಲಿಲ್ಲ, ಏನು ತೊಗೊಳ್ಲಿಲ್ಲ. ಸ್ಟುಪಿಡ್ ಅಷ್ಟೇ ತಾನೇ, ಬಿಡು, ಫೋನ್ ತೊಗೊಂಡ್ರಾಯ್ತು. ಹೇ, ನನ್ನ ಬರ್ಡೇಗೆ ನೀನು ನನಗೆ ಗಿಫ್ಟ್ ಕೊಡಬೇಕಿತ್ತು. ನೀನಂತೂ ನನಗೆ ಫೋನು ಮಾಡಲಿಲ್ಲ. ತುಂಬಾ ಕೋಪ ಬಂದಿತ್ತು. ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಏನೇನೆಲ್ಲ ಮಾಡಿದ್ದೆ. ಆದರೆ ಎಲ್ಲದಕ್ಕೂ ಮಣ್ಣೆರಿಸ್ಬಿಟ್ಟೆ ನೀನಂತೂ. ನಿನಗೊಂದು ಗಿಫ್ಟ್ ತಂದಿದ್ದೀನಿ ನನಗೆ, ಗೊತ್ತಾ? ಗಿಫ್ಟಾ? ಏನು? ವೈಟ್, ತಗೋ, ಈ ಡೈಮಂಡ್ ಸರ ನಿನಗೋಸ್ಕರ ತಂದಿದ್ದೀನಿ. ಏನು ಡೈಮಂಡ್ ಸರನಾ? ಹಾಂ, ಅವತ್ತು ಶಾಪಲ್ಲಿ ನೋಡಿದಾಗ ನೀನು ತುಂಬ ಇಷ್ಟಪಟ್ಟಿದ್ದೆ ಅಲ್ವಾ? ಆ್ಯಕ್ಚುಲಿ ತಗೊಳ್ಳೋಣ ಅವತ್ತೇ ನೀನು ಕೊಡೋಣ ಅಂದ್ಕೊಂಡೆ, ಬಟ್ ಬೇಡ, ಬರ್ಡೇ ದಿನ ಕೊಡೋಣ. ನನ್ನ ಬರ್ಡೇ ದಿನ ಅಂತ ಸುಮ್ಮನೆ ಅದೇ. ನೀನು ತುಂಬಾ ಇಷ್ಟಪಟ್ಟಿದ್ದೆ ಅಲ್ವಾ ಇದನ್ನ? ತಗೋ. ಹಾಂ, ಡೈಮಂಡಾ? ಎಷ್ಟು ಲಕ್ಷ ಇದು? 25 ಲ್ಯಾಕ್ ಅನ್ಸುತ್ತೆ. ತಗೋ, ಹಾಕೋ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿನಗೆ. ಬರೀ ಗಿಫ್ಟು 25 ಲಕ್ಷ ರೂಪಾಯಿದ? ಆ ಸಾವುಕಾರ ನನ್ನ ಮಗ ಇದ್ದ 25 ರೂಪಾಯಿ ಚಾಕ್ಲೇಟು ಕೊಡಿಸ್ತಿರ್ಲಿಲ್ಲ ನನಗೆ. ಈ ಉಷುನ್ ಲವರು 25 ಲಕ್ಷ ರೂಪಾಯಿ ಸಾರನೇ ಕೊಡಿಸ್ತಾವನಲ್ಲ, ಡೈಮಂಡ್ ಸರನಾ? ನಿನಗೆ ಇಷ್ಟ ಆಯ್ತು ತಾನೇ? ತುಂಬ ಇಷ್ಟಪಟ್ಟಿದ್ದೆ ಅಲ್ವಾ ಅವತ್ತು ನೀನು? ಹಾಂ, ಹೌದು. ಸಾರಿ, ನೀನು ಬರ್ಡೇಗೆ ನಾನು ವಿಶ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ಹೇಳಿದ್ನಲ್ಲ, ತಲೆಗೆ ಏಟ್ ಬಿದ್ದುಬಿಟ್ಟು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ನಿನ್ಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕು. ಅದ್ರ ಜೊತೆ ಬ್ಯಾಂಗಲೆಲ್ಲ ಇತ್ತಲ್ವಾ, ಅದನ್ನು ಹೇಳಿದ್ದೀನಿ ಮಾಡೋಕ್ಕೆ. ಆದಷ್ಟು ಬೇಗ ಬ್ಯಾಂಗಲೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮದುವೆಗೆ ಈಗಲಿಂದನೇ ಒಂದೊಂದೇ ಜ್ಯುವೆಲರಿ ಎಲ್ಲ ತೊಗೊಂಡ್ರೆ ಒಳ್ಳೇದೇ ಅಲ್ವಾ? ಹಾಂ ನೋಡಮ್ಮ, ಎಲ್ಲ ವರದಕ್ಷಿಣೆ ಕೊಡ್ತಾರೆ. ನಾನು ಹಿಂಗೆ ಓದು ದಕ್ಷಿಣೆ ಕೊಟ್ಬಿಟ್ಟು ನೀನು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಂ, ಏನಂತೀಯಾ? ಏನಿಲ್ಲ. ನಿಂಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ಸುತ್ತೆ. ಓಕೆ, ಬಾ, ಹೊರಗಡೆ ಓಡಾಡ್ಕೊಂಬಿಟ್ಟು ಬರೋಣ. ಹಾಗೆ ನೀನು ಫೋನ್ ಮಿಸ್ ಆಗಿದೆ ಅಲ್ವಾ? ಓಕೆ, ಫೋನ್ ತೊಗೊಳ್ಳೋಣ ಬಾ. ಹೆಂಗಿದ್ರು ನೀನು ಐಫೋನು ಪ್ರೋ ಮ್ಯಾಕ್ಸ್ ಏನೋ ಕೇಳ್ತಾ ಇದ್ದೆ ಅಲ್ವಾ? ಓಕೆ, ಅದನ್ನೇ ತೊಗೊಳ್ಳೋಣ ಬಾ. ಏನು, ಐಫೋನಾ? ಇದೇನೆ ಈ ಥರ ಕೇಳ್ತಾ ಇದೆಯಾ? ನೀನು ಯಾವಾಗೂ ಅದನ್ನೇ ತಾನೇ ಯೂಸ್ ಮಾಡ್ತಾ ಇದ್ದಿದ್ದು. ಓಕೆ ಬಾ, ಈಗ ನ್ಯೂ ವರ್ಷನ್ ಯಾವ್ದು ಬಿಟ್ಟಿದ್ರೋ ಅದನ್ನು ನೀನು ಗಿಫ್ಟ್ ಮಾಡ್ತೀನಿ. ಲಾಸ್ಟ್ ಟೈಮ್ ಗಿಫ್ಟ್ ಮಾಡ್ತೀನಿ ಇದಕ್ಕೆ ಬೇಡ 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 ಅಂತ ಹೇಳಿದೆ. ಮಮ್ಮಿ ಕೊಡಿಸಿದ್ರು ಅಂದೆ. ಈ ಸಲ ನಾನು ಗಿಫ್ಟ್ ಮಾಡ್ತೀನಿ. ಅಯ್ಯೋ ಅಳಿ ಅಂದರೆ ನನ್ನ ಮಗಳಿಗೆ ನಾನು ಏನಾದರೂ ಗಿಫ್ಟ್ ಕೊಡ್ಬೇಕಲ್ವಾ? ಅದಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಎಲ್ಲ ನೀವೇ ಕೊಡಿಸ್ತಾ ಇದ್ದೀರಾ? ಆಂಟಿ, ನಾನು ಕೊಡಿಸಿದ್ರೇನೋ ನೀವು ಕೊಡಿಸಿದ್ರೇನೋ ಎಲ್ಲ ನಮ್ಮ ಹುಡುಗಿ ಚೆನ್ನಾಗಿರ್ಬೇಕು ಅಂತ ತಾನೆ. ಆಂಟಿ, ಲಾಸ್ಟ್ ಟೈಮ್ ನೀವೇ ತಾನೇ ಫೋನ್ ಕೊಡಿಸಿದ್ದು. ಈ ಸಲ ನಾನೇ ಫೋನ್ ಕೊಡಿಸ್ತೀನಿ ಬಿಡಿ. ಅಯ್ಯೋ, ನೀನು ಈಗ ತಾನೇ ನೋಡಪ್ಪ ಡೈಮಂಡ್ ಸರ ತಂದ್ಕೊಟ್ಟಿದ್ಯಾ, ಮತ್ತೆ ಎಲ್ಲ ಯಾಕೆ ರಿಸ್ಕು? ಇನ್ನು ಎಷ್ಟಾಗುತ್ತೆ ಫೋನ್ಗೆ? ಒಂದು 2 ಲ್ಯಾಕ್ ಆಗ್ಬೋದೇನೋ. 2.5 ಲ್ಯಾಕ್ ನಾನು ಕೊಡಿಸ್ತೀನಿ ಬಿಡು. ಆಂಟಿ, ನೀವು ಸುಮ್ಮನೆ ಇರಿ, ನಾನು ಕೊಡಿಸ್ತೀನಿ. ಸರಿನಪ್ಪ, ಆಯಿತು. ಇನ್ನೇನು, ನನ್ನ ಮಗಳು ಅಂದಮೇಲೆ ಹೀರೋಳೊಬ್ಳು ಮಗಳು. ಎಲ್ಲ ನಿಂದೆ, ಇದು ನಿಂದೆ. ಖರ್ಚು ಮಾಡಿದ್ರು ನಿಂದೆ, ಖರ್ಚು ಮಾಡಲಿಲ್ಲ ಅಂದ್ರೂ ನಿಮ್ಮದೇ ಅಲ್ವಾ? ಹೆಂಗೋ ನೀವು ಖುಷಿಯಾಗಿರಿ, ಅಷ್ಟೇ ಸಾಕು. ಸರಿ ಆಂಟಿ, ಆಯಿತು.